ಇದೇ ರೇವಣ ಸಿದ್ದೇಶ್ವರ ಬೇರಳ್ಳಿ, ಇಲ್ಲಿ ಟರ್ನ್ ಆಗಬೇಕು. ಅವ್ವೇರಹಳ್ಳಿ, ಇದು SRS ಬೆಟ್ಟಕ್ಕೆ ಹೋಗುವಂಥ ಜಾಗ. ನಾನಿವತ್ತು ಹೋಗ್ತಾ ಇರೋವಂಥ ಜಾಗ ಬಂದು ಗುಡ್ಡೆ ಮುನೇಶ್ವರ ಬೆಟ್ಟಕ್ಕೆ. ಬೆಟ್ಟ ಏನು ದೊಡ್ಡದಲ್ಲ, ನಾರ್ಮಲ್ ಬೆಟ್ಟ. ಪ್ಲೇಸ್ ತುಂಬ ಚೆನ್ನಾಗಿದೆ, ಬನ್ನಿ ಹೇಗಿದೆ ಅಂತೇಳಿ. ಎಂಟ್ರೆನ್ಸ್ ಕೂಲ್ ವೆದರ್ ಐತೆ ಇವತ್ತು ವೆದರ್ ಮಾತ್ರ ತುಂಬಾನೇ ಕೂಲ್ ಆಗಿದೆ. ಇಷ್ಟು ದಿನ ಬಿಸಿಲು ತಾಳಕ್ಕೆ ಆಗ್ತಿರಲಿಲ್ಲ, ಇವತ್ತು ತುಂಬ ಕೂಲ್ ಆಗಿದೆ. ಅದರಲ್ಲೂ ಈ ಕಡೆ ತುಂಬಾನೇ ತಣ್ಣಗಿದೆ ಅಪ್ಪ ನೇಚರ್. ನೋಡಿ, ಈ ಬೇಸಿಗೆಲು ಎಲ್ಲ ಹಚ್ಚ ಹಸಿರಾಗೇ ಇದೆ. ನೋಡಿ, ಇಲ್ಲೊಂದು ಪಟ್ಟದಮ್ಮ ದೇವಸ್ಥಾನ ಇದೆ, ಏನು ಚೆನ್ನಾಗೈತೆ, ಸಕ್ಕತ್ತಾಗಿದೆ ಎಲ್ಲ. ತ್ರೀ 300 ಮೀಟರ್ ಟರ್ನ್ ಲೆಫ್ಟ್. ಪಟ್ಟದಮ್ಮ ದೇವಸ್ಥಾನ ಬರ್ತಲ್ವಾ, ಅದರಿಂದ ಸ್ವಲ್ಪ ಮುಂದೆ ಬಂದರೆ ನೋಡಿ, ಇಲ್ಲೊಂದು ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ, ರೈಟ್ಗೆ ಒಂದು ಹೋಗುತ್ತೆ. ರೈಟ್ಗೆ ಹೋದರೆ ನೀವು ಚನ್ನಪಟ್ಟಣಕ್ಕೆ ಹೋಗ್ತೀರಾ, ಇದು ಲೆಫ್ಟ್ ದೇವಸ್ಥಾನ, ಆ ಬೆಟ್ಟಕ್ಕೆ ಹೋಗುವಂಥ ಜಾಗ. ಕಂಟಿನ್ಯೂ ಫಾರ್ 1.5 ಕಿಲೋಮೀಟರ್ ಹೋಗಬೇಕು. ರೇವಣ ಸಿದ್ದೇಶ್ವರ ಬೆಟ್ಟದಿಂದ ಸ್ವಲ್ಪ ಮುಂದೆ ಬಂದರೆ ಚನ್ನಪಟ್ಟಣಕ್ಕೆ ಒಂದು ರೋಡ್ ಹೋಗುತ್ತೆ, ಮತ್ತು ಈ ಒಂದು ಬೆಟ್ಟಕ್ಕೆ ಒಂದು ರೋಡ್ ಹೋಗುತ್ತೆ. ಚನ್ನಪಟ್ಟಣಕ್ಕೆ ರೈಟ್ ಕಡೆ ಹೋಗುತ್ತೆ. ನಾವು ಲೆಫ್ಟ್ ಕಡೆ ತಿರುಗಿದಾಗ ಸ್ವಲ್ಪ ಅಲ್ಲಿಂದ 1.5 ಕಿಲೋಮೀಟ್ರ್ ದೂರ ಬಂದರೆ ರೋಡ್ ಸೈಡ್ಗೆ ಈ ಒಂದು ಬೆಟ್ಟ ಇದೆ. ನೋಡಿ, ಇದೇ ಆ ಬೆಟ್ಟ, ರೋಡ್ ಪಕ್ಕನೇ ಇದೆ ಬೆಟ್ಟ, ನಂಜಾಪುರ ಅನ್ನೋ ಊರು. ಯಾರು ಬಂದಿದ್ದಾರೆ? ಒಂದು ಸೆಲ್ಫಿ ಬೇಕು ವಿತ್ ಯು ಮೈ ಲವ್, ಒಪ್ಪಿಕೊಳ್ಳಿ ನಿನ್ನ ಪ್ರೇಮ. ನನ್ನ ಕೀಯನ್ನು ಮೊದಲು ಹೆಲ್ಮೆಟ್ ಲಾಕ್ ಹಾಕಬೇಕು. ಹಿಂಗೆ ಒಂದು ಹೆಲ್ಮೆಟೇ ಪೋಟ್ಬಿಟ್ರು. ನೋಡಿ, ಇದೇ ಆ ಒಂದು ಬೆಟ್ಟ ನೋಡೋದಕ್ಕೆ ಸಿಂಪಲ್ ಆಗಿದೆ. ಇದಕ್ಕೆ ಮೊದಲು ಹತ್ತಕ್ಕೆ ಮೆಟ್ಲಿರಲಿಲ್ಲ, ಆದರೆ ಈಗ ಮೆಟ್ಲನ್ನು ಮಾಡ್ತಾ ಇದ್ದಾರೆ. ನೋಡಿ, ಇದು ಈಗಾಗಿರುವಂಥ ಮೆಟ್ಲು. ವಾವ್, ಎಷ್ಟು ದೊಡ್ಡದಾಗಿದೆ ಬೆಟ್ಟ, ಸಕ್ಕತ್ತಾಗಿದೆ. ನೋಡಿ, ರೋಡ್ಗೆ ಕಾಣಿಸುತ್ತೆ ಇದು. ಗಾಡಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ನಡ್ಕೊ ಬರಬೇಕು. ನೋಡಿ, ಮೊದಲಿದ್ದದ್ದು ಆ ಮೆಟ್ಲು. ಬನ್ನಿ ಹೋಗೋಣ. ಸಕ್ಕತ್ತಾಗಿದೆ. ವಾವ್, ವಾಟ್ ಎ ಬ್ಯೂಟಿಫುಲ್ ಸೀನ್. ಅಲ್ಲಿ ನೋಡಿ, ಈ ಬೇಸಿಗೆಯಲ್ಲೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೇಚರ್.
ವಾವ್, ಎಷ್ಟು ಹಚ್ಚ ಹಸಿರು ಕಾಣಿಸ್ತಾ ಇದೆ. ಬೆಟ್ಟದ ಮೇಲೆ ಹಿಂಗೆ ಹೋಗ್ಬೇಕಾ ಗೊತ್ತಿಲ್ವಲ್ಲ. ಮೆಟ್ಲೇನೋ ಇಲ್ಲೇ ಮಾಡಿದ್ದಾರೆ ಅಂದರೆ ಹಿಂಗೆ ಹೋಗ್ಬೇಕು. ಯಾವ ಕಡೆ ಹೋಗ್ಬೇಕು? ಪುಟ್ಟ ಮೇಲ್ಗಡೆ ಹಿಂಗೆ ಹೋಗ್ಬೇಕಾ? ಹೋಗ್ಬೋದಾ? ನೋಡಿ, ಅಲ್ಲಿವರೆಗೂ ಮಾತ್ರ ಇರೋದು ಮೆಟ್ಲು, ಮುಂದಕ್ಕೆ ಮೆಟ್ಲಿಲ್ಲ. ಯಾವುದಕ್ಕೂ ಶೂ ಇಲ್ಲೇ ಬಿಟ್ಬಿಡ್ತೀನಿ, ಕಾಲು ಜಾರ್ತದೆ. ಓಹೋ, ಇದಷ್ಟು ಈಸಿ ಇಲ್ಲ ಎತ್ತೋದಕ್ಕೆ. ಹಿಡ್ಕೊಳ್ಳೋದಕ್ಕೂ ಯಾವ ಸಪೋರ್ಟು ಇಲ್ಲ, ಹಂಗೆ ಎತ್ತಬೇಕು ಈ ಒಂದು ಬೆಟ್ಟನ. ನಮ್ಮ ಹುಡುಗನ ಕರ್ಕೊಬಂದಿದ್ರೆ ಹತ್ತುತ್ತಾ ಇರಲಿಲ್ಲ ಅವನು, ಆ ಸಣ್ಣ ಬೆಟ್ಟನೇ ಎತ್ತಕ್ಕಾಯ್ತಿರ್ಲಿಲ್ಲ ಅವನಿಗೆ. ಓ ಓ ಓ ಓ ಓ ಹತ್ತೋದು ಹತ್ಬಿಡ್ತೀನಿ, ಇಳಿಯೋದು ಹೆಂಗಪ್ಪ? ಹತ್ತೋದೇನೋ ಕಲ್ಗಿಲ್ಲಿ ಇಟ್ಕೊಂಡು ಹತ್ಬಿಡ್ತೀನಿ, ಇಳಿಬೇಕಾದ್ರೆ ಇರೋದು ಕಷ್ಟ. ನೋಡಿ ಡೌನ್ ಹೆಂಗಿದೆ ಯಪ್ಪ, ಇಳಿಬೇಕಾದ್ರೆ ಹೆಂಗೆ ಹತ್ತಿ ಇಳಿಯೋದು? ಹಿಂಗೆ ಹೋಗೋಣ, ಅಲ್ಲೋಗೋಕ್ಕಾಗಲ್ತು. ಓಹೋ, ಓಹ್, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಬೆಟ್ಟ. ಅಲ್ಲಿಗೆ ಇಲ್ಲಿ ಗಂಟೆ ಬಂದ್ಬೇಕು ಯಪ್ಪ. ಅಂದ್ಕೊಂಡಷ್ಟು ಈಸಿ ಇಲ್ಲ, ತುಂಬಾ ಟಫ್ ಇದೆ ಹತ್ತೋದು. ನೋಡಿ ಎಷ್ಟು ಹೆಂಗಿದೆ, ಅಪ್ಪಲ್ಲಿದೆ. ಇದನ್ನು ಯಾವುದೇ ಸಹಾಯ ಇಲ್ಲದೆ ಹತ್ತಬೇಕು, ಹಿಡ್ಕೊಳಕ್ಕೂ ಏನೂ ಇಲ್ಲ. ಬನ್ನಿ ಬರೋದು ಬಂದಿದ್ದೀವಿ, ಹತ್ತಲೇಬೇಕು. ಓಹೋ, ವಾವ್, ನೋಡಿ ಟಾಪ್ ವ್ಯೂ ಹೆಂಗಿದೆ. ಸಖತ್ತಾಗಿದೆ. ವಾವ್, ನಾನು ಈ ಒಂದು ಜಾಗಕ್ಕೆ ಬಂದಿದ್ದು ಫಸ್ಟ್ ಟೈಮ್ ಆಗಿರೋದ್ರಿಂದ ನನ್ನ ಒಂದು ಮಿಸ್ಟೇಕ್ ಆಯಿತು. ಏನಪ್ಪ ಅಂದರೆ ಅವ್ರ ಮಾತು ಕೇಳಿಕೊಂಡು ನಾನು ಈ ಒಂದು ಸ್ಲೋಪ್ ಆದ ಜಾಗದಲ್ಲಿ ಎತ್ತು ಬಂದೆ. ಆದರೆ ಮೇಲೆ ಬಂದು ನೋಡಿದಾಗೆ ಗೊತ್ತಾಗಿದ್ದು ಹಿಂದೆಗಡೆಯಿಂದ ಒಂದು ರೋಡ್ ಇದೆ, ಅಲ್ಲಿ ಮಣ್ಣು ರೋಡ್ ಮಾಡಿದ್ದಾರೆ ಮತ್ತು ಮೆಟ್ಲುಗಳು ಕೂಡ ಇದೆ, ಆರಾಮಾಗಿ ಬೆಟ್ಟದ ಮೇಲೆ ಬರ್ಬೋದು. ಅಲ್ಲಿ ಜಾಗ ಇದೆ ನಡ್ಕೊಬ್ರಕ್ಕೆ, ಅಲ್ಲಿ ಬಂದು ಇಲ್ಲಿ ಎತ್ತಬೇಕು. ಓಕೆ, ಇಳಿಬೇಕಾದ್ರೆ ಅಲ್ಲಿ ಹೋಗೋಣ. ಶೂ ಅಲ್ಲಿ ಬಿಟ್ಟಿದ್ದೀನಿ. ನಿಜಕ್ಕೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಯಾವುದೇ ರೀತಿ ಮೆಟ್ಲಿಲ್ಲ, ಹೊತ್ತು ಬಂದು ತುಂಬಾ ಖುಷಿ ಆಯಿತು, ಸಕ್ಕತ್ತಾಗಿತ್ತು. ಟಾಪ್ ವ್ಯೂ ಮಾತ್ರ ವಾವ್, ಬೆಟ್ಟ ನೋಡಿ ಸುತ್ತಮುತ್ತ ಎಷ್ಟೆಷ್ಟು ಎತ್ತರದ ಬೆಟ್ಟ ಇದೆ. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ರೇವಣ ಸಿದ್ದೇಶ್ವರ ಬೆಟ್ಟ. ವಾವ್,
ದೇವಸ್ಥಾನ ಆಗಿದೆ, ಸೂಪರ್ ಆಗಿದೆ ನೋಡಿ, ಏನು ಚೆನ್ನಾಗಿದೆ ವ್ಯೂ ಮಾತ್ರ. ಈ ಒಂದು ದೇವಸ್ಥಾನ ಚಾಲುಕ್ಯರ ಕಾಲದಲ್ಲಿ ನಿರ್ಮಿಸಿದಂಥ ದೇವಸ್ಥಾನ ಅಂತ. ಇದಕ್ಕೆ 200 ವರ್ಷಗಳ ಇತಿಹಾಸ ಇದೆಯಂತೆ. ಇದಕ್ಕೆ ಯಾವುದೇ ಬಾಗಿಲಿಲ್ಲ. ಮೊದಲು ಇದಕ್ಕೆ ಬಾಗಿಲಿತ್ತಂತೆ, ಆದರೆ ಆ ಬಾಗಿಲು ಹಾಕಿದಾಗ ಬಾಗಿಲೇ ಬಂದು ಆಚೆ ಬೀಳೋದಂತೆ. ಸೊ ಆಗ್ಲಿಂದ ಇದಕ್ಕೆ ಬಾಗಿಲು ಇರಲಿಲ್ವಂತೆ. ಯಾಕಂತ ಹೇಳಿದ್ರೆ ಈ ರೇವಣ ಸಿದ್ದೇಶ್ವರ ಬೆಟ್ಟ ಏನಿದೆ ಅದು ಮತ್ತು ಇದು ಇಬ್ಬರು ಅಣ್ಣ ತಮ್ಮದಿರಂತೆ. ಹಾಗಾಗಿ ಓಡಾಡೋದಕ್ಕೆ ಸರಾಗಾಗಲಿ ಅಂತ ಅದನ್ನು ಹಾಗೆ ಬಿಟ್ಟಿದ್ದಾರೆ. ನೋಡಿ ದೇವಸ್ಥಾನ ಒಳಗೆ ಹೇಗಿದೆ, ವಾವ್. ಬನ್ನಿ ಒಳಗೆ ಹೋಗೋಣ. ಗಣೇಶ, ಓಂ ನಮಃ ಶಿವಾಯ. ದೇವರೇ ಸಕ್ಕತ್ತಾಗಿದೆಯಲ್ಲ. ತುಂಬ ಚೆನ್ನಾಗಿದೆ. ಇದು ಅಡುಗೆ ಮಾಡುವಂಥ ಜಾಗ ನೋಡಿ, ಅನಿಸ್ತಿದೆಯಾ? ಇದು ಅಡುಗೆ ಮಾಡುವಂಥ ಜಾಗ. ಯಾರಾದರೂ ಆರಿಸ್ಕೊಂಡಿರ್ತಾರಲ್ವ, ಅವ್ರು ಬಂದು ಅಡುಗೆ ಮಾಡುವಂಥದ್ದು. ವಾವ್, ಇಲ್ಲಿ ನೋಡಿ, ಇಲ್ಲೆಲ್ಲ ಸಖತ್ತಾಗಿದೆ. ಹೇಗಿದೆ ಇಲ್ಲೊಂದು ಕೊಳ, ಸಖತ್ತಾಗಿದೆ. ಇಲ್ಲೆಲ್ಲ ತೀರ್ಥ ಥರ ಹಾಕ್ಕೊಂಡು ಇಲ್ಲೋಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗುವಂಥದ್ದು. ವ್ಯೂ ಮಾತ್ರ ಮಸ್ತಾಗೈತೆ. ವಾವ್, ರೇವಣ ಸಿದ್ದೇಶ್ವರ ಬೆಟ್ಟ ನೋಡಿ ಏನು ಸಕ್ಕತ್ತಾಗಿ ಅನಿಸುತ್ತೆ. ನಾವು ಸ್ವಲ್ಪ ತುಂಬ ಚೆನ್ನಾಗಿದೆಯಲ್ಲ, ಸಕ್ಕತ್ತಾಗಿದೆ. ಎಷ್ಟು ಸೈಲೆನ್ಸ್ ಆಗೈತೆ. ವಾವ್, ಕಪ್ಪೆಗಳು ಲಾಂಗ್ ಜಂಪ್ ಮಾಡ್ತಾಯಿವೆ. ಮಸ್ತಾಗೈತೆ ಪ್ಲೇಸ್ ಮಾತ್ರ. ವಾವ್, ಸೂಪರ್ಬ್. ಏಯ್ ಅಂಟೆ ಪಿಕ್ಕ ಹೌಸ್ಕೋತಾ ಇದೆ. ಸಖತ್ತಾಗಿದೆ ಅಲ್ಲ. 200 ವರ್ಷಗಳ ಹಳೆಯ ದೇವಸ್ಥಾನ ಅಂದರೆ ನೋಡಿ ಯಾವ ರೀತಿ ಇದೆ. ಇಲ್ಲಿ ನಿಮಗೆ ಪ್ರತಿ ಸೋಮವಾರದೊತ್ತು ಮಾತ್ರ ಅಂತೆ ಪೂಜೆ ನಡೆಯುವಂಥದ್ದು. ಇನ್ನೇನಾದರೂ ಯಾರಾದರೂ ಆರಿಸ್ಕೊಂಡಿದ್ರೆ ಅಂಥವ್ರು ಬಂದಾಗ ಇಲ್ಲಿ ಪೂಜೆಗಳು ನಡೆಯುತ್ತಷ್ಟೇ, ಇನ್ಯಾವಾಗಲೂ ನಡೆಯಲ್ಲ, ಬರೀ ಸೋಮವಾರದೊತ್ತು ಮಾತ್ರ. ಅಬ್ಬಾ, ಇವತ್ತಂತೂ ಎಷ್ಟು ತಣ್ಣಗಿದೆ ಅಂದರೆ, ಈ ಬೇಸಿಗೆಯಲ್ಲಿ ಬಿಸಿಲು ಇನ್ನೂ ಇಲ್ಲ. ಇವತ್ತು ತುಂಬಾ ಸೊಪ್ಪರಾಗಿದೆ, ಸೊಗಸಾಗಿದೆ. ವಾವ್, ಆಹಾ, ಅಲ್ಲಿ ನೋಡಿ, ಅಲ್ಲೊಂದು ಸಣ್ಣ ಬೆಟ್ಟ ಏನು ಸಕ್ಕತ್ತಾಗಿದೆ ಅಲ್ವಾ? ಒಂದು ಸ್ಮಾಲ್ ಬೆಟ್ಟ. ಅಯ್ಯೋ, ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಏನು ಸಕ್ಕತ್ತಾಗಿದೆ. ರೇವಣ ಸಿದ್ದೇಶ್ವರ ಬೆಟ್ಟ ನೋಡಿ, ಅವ್ರ ಅಣ್ಣ ಆದರೆ ಇವ್ರ ತಮ್ಮ ಅಂತೆ. ಅವ್ರಿಗೂ ಇವ್ರಿಗೂ ಡೈರೆಕ್ಟಾಗಿ ಓಡಾಡೋದಕ್ಕೆ ನೆರವಾಗಲಿ ಅಂತೇಳಿ ಈ ಒಂದು ದೇವಸ್ಥಾನಕ್ಕೆ ಬಾಗಿಲಿಲ್ಲ ಅಂತೇಳಿ ಹೇಳ್ತಾರೆ. ಅಣ್ಣ ನಾನೊಂದು ಬೆಟ್ಟದ ಮೇಲೆ ಕಾಲಿಕ್ತೀನಿ, ನನಗೊಂದು ಬೆಟ್ಟ ಬೇಕು ಅಂತ ಹೇಳಿದಾಗ ಆ ಬೆಟ್ಟನ ಅಣ್ಣ ಆರಿಸ್ಕೊಂಡಂತೆ, ಈ ಒಂದು ಬೆಟ್ಟನ ತಮ್ಮ ಆರಿಸ್ಕೊಂಡ ಅಂತೇಳಿ ಹೇಳ್ತಾರೆ. ಇವರಿಬ್ಬರು ಅಣ್ಣ ತಮ್ಮದಿರಂತೆ. ವಾವ್, ತುಂಬಾ ಸೊಗಸಾಗಿದೆ.
ನಾನು ಹತ್ಬೇಕಾದ್ರೆ ಯಾವ ಮಾರ್ಗವಾಗಿ ಹತ್ತದ್ನೋ ಅದೇ ಮಾರ್ಗವಾಗಿ ಇಳಿತಾ ಇದ್ದೀನಿ. ಯಾಕಂದರೆ ನಾನು ಶೂನ ಅದೇ ಜಾಗದಲ್ಲಿ ಬಿಟ್ಟಿದ್ದೆ, ಹಾಗಾಗಿ ಕಷ್ಟ ಆದರೂ ಸರಿ ಅಂದ್ಬಿಟ್ಟು ಅಲ್ಲೇ ಇಳಿದೆ. ನಾನು ಇಳಿದ್ಮೇಲೆ ತೋರಿಸ್ತೀನಿ ಯಾವ ಕಡೆ ದಾರಿ ಇದೆ ಅಂತೇಳಿ. ನೋಡಿದ್ರಾ ಹೆಂಗಿದೆ? ಸೂಪರ, ಸಖತ್ತಾಗಿದೆ. ನಾನು ಇಲ್ಲಿ ಬಂದು ಬೆಟ್ಟನ ಹೀಗೆ ಹತ್ಕೋಗಿದ್ದು ನೋಡಿ, ಎಷ್ಟು ಎತ್ತರಾಗಿದೆ. ಹಿಂಗೆ ನಡ್ಕೊಂಡು ಬಂದು ಇಲ್ಲಿಂದ ಹತ್ಕೋದೆ. ನೀವೇನಾದರೂ ಬಂದರೆ ಹಂಗೆ ಹೋಗ್ಬೇಡಿ, ಇಲ್ಲಿ ಬರ್ತಾ ನೋಡಿ, ಇಲ್ಲೊಂದು ಜಾಗ ಇದೆ ಅಲ್ವಾ, ಹಿಂಗೋಗಿ ಇದನ್ನು ಬಳಸೋದ್ರೆ ಹಿಂದೆಗಡೆಯಿಂದ ಜಾಗ ಇದೆ, ಹಿಂಗೆ ಹೋಗ್ಬೇಕು. ಇಲ್ಲಿ ಹೋದರೆ ಹಿಂದೆ ಮಣ್ಣು ರೋಡ್ ಇದೆ, ಆ ಮಣ್ಣು ರೋಡ್ ಬಳಸಿ ಅಲ್ಲಿ ಮೆಟ್ಲಿದೆ, ಮೆಟ್ಲಕ್ಕೆ ಹೋಗ್ಬೋದು ಆರಾಮಾಗಿ. ಹಿಂಗೆ ಹೋದರೆ ಮುಂದೆ ಮೆಟ್ಲಿದೆ, ಮೆಟ್ಲಿಂದ ಹಿಂದಕ್ಕೆ ಹೋಗ್ಬೋದು. ನಾನು ಇಲ್ಲಿ ಕಷ್ಟ ಪಟ್ಕೊಂಡು ಹತ್ತಿದೆ, ಆಮೇಲೆ ಮೇಲೆ ನೋಡಿದಾಗ ಗೊತ್ತಾಯಿತು ಹಿಂದೆಗಡೆಯಿಂದ ರೋಡ್ ಇದೆ. ಓಕೆ, ಹೆಂಗಿದೆ? ವಾವ್, ಸಕ್ಕತ್ತಾಗಿದೆ ಮಾತ್ರ. ತುಂಬಾ ಖುಷಿ ಆಯಿತು. ಇಂಥ ಬೆಟ್ಟ ಗುಡ್ಡಗಳು ಉಳಿಬೇಕು. ಯಾಕಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗವರು ಇವರೆಲ್ಲ ನೋಡ್ಬೇಕು ಇದನ್ನೆಲ್ಲ. ಇಷ್ಟು 200 ವರ್ಷದ ಹಳೇ ಬೆಟ್ಟ ಗುಡ್ಡಗಳು, ದೇವಸ್ಥಾನಗಳನ್ನ ನಾವು ಕಾಪಾಡ್ಕೋಬೇಕಾಗಿದ್ದು ನಮ್ಮ ಕರ್ತವ್ಯ. ಆದರೆ ಏನು ಮಾಡೋಣ, ಈಗಿನ ಇದರಲ್ಲಿ ಎಲ್ಲ ದುಡ್ಡುಗೋಸ್ಕರ ಬೆಟ್ಟ ಗುಡ್ಡಗಳನ್ನ ನಾಶ ಮಾಡ್ತಾಯಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಒಬ್ಬರಿಂದ ಏನಂತಾರೆ ಚೇಂಜಸ್ ತರೋಕ್ಕಾಗಲ್ಲ, ಎಲ್ಲರೂ ಸೇರ್ ಮಾಡಬೇಕು. ಹೇಗಿದೆ ಫ್ರೆಂಡ್ಸ್? ಇವತ್ತು ತುಂಬ ಖುಷಿ ಆಯಿತು ಅಂತ ಅಂದ್ಕೊಳ್ತೀನಿ. ಒಂದು ಒಳ್ಳೆ ಪ್ಲೇಸು, ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.